ನಮಸ್ತೆ ಫ್ರೆಂಡ್ಸ್. ಥ್ರೆಡ್ ಪೈಪಿಂಗು ಫಸ್ಟು ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ಬ್ಲೌಸ್ ಪೀಸನ್ನು ಉಲ್ಟಾ ಸೀದಾ ನೋಡಿಕೊಂಡು ಆಪೋಸಿಟ್ಟು ಕರೆಕ್ಟಾಗಿ ಹಾಕ್ಕೊಂಡು ಲೈನಿಂಗ್ ಸೈಡಿಂದ ಸ್ಟಿಚ್ ಹಾಕೋತಾ ಬರಬೇಕು. ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡುವಾಗ ಇರುತ್ತಲ್ವ ಸ್ಟಿಚ್ಚು, ಅದ್ರ ಮೇಲೇ ಹಾಕಬೇಕು ಸ್ಟಿಚ್ಚು. ಸ್ಟಿಚ್ ಹಾಕಿದ ನಂತರ ಎಕ್ಸೆಸ್ ಪೀಸ್ ಟ್ರಿಮ್ ಮಾಡಿ ಚಿಕ್ಕದಾಗಿ ನ್ಯಾಚ್ ಕೊಡಬೇಕು. ನಂತರ ನೀಟಾಗಿ ಟರ್ನ್ ಮಾಡಿ ಬ್ಲೌಸ್ ಮೇಲೇನೂ ಸ್ಟಿಚ್ ಬರಬಾರ್ದು, ಹಾಗೆಯೇ ಪೈಪಿಂಗ್ ಮೇಲೇನೂ ಸ್ಟಿಚ್ ಬರಬಾರ್ದು. ಎರಡಕ್ಕೂ ಮಧ್ಯದಲ್ಲಿ ಟಾಪ್ ಸ್ಟಿಚ್ಚನ್ನು ಹಾಕಬೇಕು. ಇಷ್ಟು ಹಾಕಿದ ನಂತರ ನೀಟಾಗಿ ಪೈಪಿಂಗ್ ಬರುತ್ತೆ. ಈಗ ಲೈನಿಂಗ್ ಸುತ್ತಲೂ ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಬ್ಲೌಸ್ ಪೀಸು ಎಲ್ಲೂ ಫೋಲ್ಡಿಂಗ್ಸ್ ಇಲ್ಲದೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಬ್ಲೌಸ್ ಪೀಸು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಈಗ ಎಕ್ಸೆಸ್ ಟ್ರಿಮ್ ಮಾಡಿದ್ರೆ ಥ್ರೆಡ್ ಪೈಪಿಂಗು ಫ್ರಂಟು ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.